ಗಿಲ್ಲಿ ನಟ ಅವರು ಈಗ ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಒಂದು ಸಿನಿಮಾಗೆ KVN ಪ್ರೊಡಕ್ಷನ್ ಅವರು ಸಾಥ್ ಕೊಟ್ಟಿದ್ದಾರೆ. ಅಲ್ಲ, ಯಾರೋ ಹೇಳ್ತಾ ಇದ್ರಪ್ಪ, ಇವನು ಮುಸುಡಿಗೆ ಹೀರೋ ಆಗಕ್ ಸಾಧ್ಯನಾ, ಇವನು ಹೀರೋ ಆಗ್ತಾನಾ ಅಂತ ಎಷ್ಟೋ ಜನ ಮಾತಾಡ್ಕೊಂಡಿದ್ರು. ಯಾವಾಗ ಗಿಲ್ಲಿ ನಟ ಅವರು ಶಾರ್ಟ್ ಮೂವೀಸ್ ಮಾಡ್ಬೇಕಾದ್ರೆ ಸಕ್ಸಸ್ ಹಿಂದೆ ನಾವ್ ಯಾವತ್ತೂ ಓಡಾಗಬಾರ್ದು, ಸಕ್ಸಸ್ ನಮ್ಮಿಂದೆ ಓಡ್ ಬರ್ಬೇಕು ಅನ್ನೋ ರೀತಿ ನಮ್ಮ ಗಿಲ್ಲಿ ನಟ ಅವರು ಈಗ ಅವ್ರ ಸಕ್ಸಸ್ ಇಂದ ಓಡೋಗಿಲ್ಲ, ಸಕ್ಸಸ್ ಅವ್ರ ಬೆನ್ನಿಂದೆ ಹುಡ್ಕೊಂಡು ಬರ್ತಾ ಇದೆ. ಅಂದ್ರೆ ಯೋಚನೆ ಮಾಡಿ, ಅವರು ಎಷ್ಟು ಕಷ್ಟಪಟ್ಟಿರ್ಬೇಕು ಈ ಒಂದು ಸಕ್ಸಸ್ ನ ಕಾಣೋದಿಕ್ಕೆ. ನಾವು ನಮ್ಮ ಜೀವನದಲ್ಲಿ ಏನಾರ ಒಂದು ಸಾಧನೆ ಮಾಡ್ಬೇಕಂದ್ರೆ ಯಾರಾದ್ರೂ ನಮ್ಮನ್ನ ನಿಂದಿಸ್ಬೇಕು, ಆವಾಗ ನಾವೇನಾದ್ರು ಒಂದು ಸಾಧನೆ ಮಾಡಕ್ ಸಾಧ್ಯ ಆಗೋದು. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇರಬೇಕು, ಮುನ್ನುಗ್ತಾ ಇರಬೇಕು. 10,000 ಅಂದ್ಕೊಳ್ಳಿ, ಕಾಮೆಂಟ್ ಮಾಡೋರು 1000 ಕಾಮೆಂಟ್ ಮಾಡ್ಕೊಳ್ಳಿ, ನಮ್ಮ ಒಂದು ಕೆಲಸನ ನಮ್ಮ ಒಂದು ಕಾಯಕನ ಬಿಡಬಾರ್ದು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಗಿಲ್ಲಿ ನಟ ಅವರ ಬರ್ತ್ಡೇ ಯಾವಾಗ ಗೊತ್ತೇ ನಿಮಗೆ? ಹೋಗ್ಲಿ, ಗಿಲ್ಲಿ ನಟ ಅವರ ಸಿನಿಮಾ ಮುಹೂರ್ತ ಯಾವತ್ತು ಗೊತ್ತಾ ನಿಮಗೆ? ಅದು ಹೋಗ್ಲಿ ಬಿಡಿ, ಗಿಲ್ಲಿ ನಟ ಅವರು ಅವರ ಬರ್ಡೇ ಮತ್ತೆ ಅವರ ಸಿನಿಮಾ ಮುಹೂರ್ತ ಎಲ್ಲಿ ಮಾಡ್ಕೊಂತಾರಂತ ಗೊತ್ತಾ ನಿಮಗೆ? ಗೊತ್ತಿಲ್ವಾ? ಗೊತ್ತಿದ್ರೆ ಗೊತ್ತಿದೆ ಅಂತ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿ. ಆದ್ರೆ ನಾನು ನಿಮಗೆ ಈ ಒಂದು ಡೀಟೇಲ್ಸ್ ಎಲ್ಲ ಹೇಳ್ಕೊತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ. ಹಾಗೆ ಹೈಪ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ನಟ ಅವರು ಅಂತೂ ಇಂತೂ ಹೀರೋ ಹಾಗೇ ಬಿಟ್ರು. ಅವರು ಹೀರೋ ಆಗಿ ನಟಿಸ್ತಾ ಇರೋ ಸಿನಿಮಾ ಇದೇ ಜೂನ್ 21ನೇ ತಾರೀಕು KR ಪೇಟೆಯಲ್ಲಿ ನಮ್ಮ ಗಿಲ್ಲಿ ನಟ ಅವರ ಹುಟ್ಟಿದ ಹಬ್ಬದ ದಿನದಂದು ಮುಹೂರ್ತ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಜ್ಜಾಗಿದೆ ವೇದಿಕೆ. ನಮ್ಮ ಮಂಡ್ಯ ಜಿಲ್ಲೆಯ ಜನರೆಲ್ಲ ಯಾರ್ಯಾರೆಲ್ಲ ಇದ್ದೀರಿ ಅವರೆಲ್ಲ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ನಟ ಅವರು ಹೀರೋ ಆಗಿ ಅಭಿನಯಿಸುತ್ತಿರುವ ಸಿನಿಮಾದ ಒಂದು ಮುಹೂರ್ತಕ್ಕೆ ಯಾರ್ಯಾರೆಲ್ಲ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? ಇದುವರೆಗೂ ನಮ್ಮ ಗಿಲ್ಲಿ ನಟ ಅವರಿಗೆ ಇಷ್ಟು ದಿನ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ? ಅವರೆಲ್ಲ KR ಪೇಟೆಗೆ ಹೋಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ನಟ ಅವರ ಚೊಚ್ಚಲ ಸಿನಿಮಾದ ಮುಹೂರ್ತದ ಸಮಾರಂಭದಲ್ಲಿ ಪಾಲ್ಗೊಳ್ಳಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಅಲ್ಲ, ಯಾರೋ ಹೇಳ್ತಾ ಇದ್ರಪ್ಪ, ಇವನು ಮುಸುಡಿಗೆ ಹೀರೋ ಆಗಕ್ ಸಾಧ್ಯನಾ, ಇವನು ಹೀರೋ ಆಗ್ತಾನಾ ಅಂತ ಎಷ್ಟೋ ಜನ ಮಾತಾಡ್ಕೊಂಡಿದ್ರು. ಯಾವಾಗ ಗಿಲ್ಲಿ ನಟ ಅವರು ಶಾರ್ಟ್ ಮೂವೀಸ್ ಮಾಡ್ಬೇಕಾದ್ರೆ, ಅವರು ಶಾರ್ಟ್ ಮೂವೀಸ್ ಅಲ್ಲಿ ಮಾಡ್ಬೇಕಾದ್ರೆ ಅವ್ರು ಇರೋದು ನೋಡಿರ್ತಾನೆ, ಹೆಂಗಿದ್ದಾರೆ ನರಪೇತ್ಲ ತರ. ಇವನು ಹೀರೋ ಆಗ್ತಾನ ಹಾಗಂತ ಕೇಳ್ದರು ಹಲವಾರು ಮಂದಿ ಇದ್ದಾರೆ. ಅಲ್ಲ, ನಮ್ಮ ಗಿಲ್ಲಿ ನಟ ಅವರು ಶಾರ್ಟ್ ಮೂವೀಸ್ ಮಾಡ್ಬೇಕಾದ್ರೆ ಅವರು ಒಂದ್ಸರಿ ಮಳವಳ್ಳಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ ಥಿಯೇಟರ್ ಮುಂದೆ. ಥಿಯೇಟರ್ ಹತ್ರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನೀನಾಸಂ ಸತೀಶ್ ಅವರ ಒಂದು ಸಿನಿಮಾ ರಿಲೀಸ್ ಆಗಿತ್ತಂತೆ. ಆಗ ಆ ಪೋಸ್ಟರ್ ನೋಡ್ಕೊಂಡು, ಆ ಕಟೌಟ್ ನೋಡ್ಕೊಂಡು, ನನ್ ಕಟೌಟು ಇಲ್ಲಿ ಯಾವಾಗ ಬೀಳುತ್ತೆ ಅನ್ಕೊಂಡು ಹೋಗಿದ್ರಂತೆ. ಅದನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ನಂದು ಒಂದು ಕಟೌಟ್ ಒಂದಲ್ಲ ಒಂದ್ ದಿನ ಬೀಳುತ್ತೆ ನೋಡ್ರಿ ಅಂತ ಹೇಳಿದ್ರಂತೆ. ಎಲ್ರು ಗೇಲಿ ಮಾಡ್ತಾ ಇದ್ರಂತೆ. ಅಲ್ಲ, ಇದೇ ತರನೇ ಸುಮಾರು ಜನ ಗೇಲಿ ಮಾಡಿದ್ದು ಉಂಟು. ಈ ನಮಗೆ ಏನ್ ದಬಾಕ್ ಬಿಡ್ತಾನೆ, ಏನೋ ಒಂದು ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ರೆ ಇವನು ದೊಡ್ಡ ಸ್ಟಾರ್ ಆಗ್ಬಿಡ್ತಾನಂತೆ ಅಂತ ಎಷ್ಟೋ ಜನ ಮಾತಾಡಿರ್ತಾರೆ ಫ್ರೆಂಡ್ ಸರ್ಕಲ್ಗಳಲ್ಲೇ. ಎದುರಿಗೆ ನೇರಕ್ಕೆ ನೇರ ಹೇಳ್ದೆ ಇದ್ರು ಹಿಂದ್ಗಡೆ ಆಗ್ಲಿ ಇನ್ನೊಬ್ರ ಹತ್ರ ಮಾತಾಡಿರ್ತಾರೆ. ಏನಂತಾರ ಸ್ನೇಹಿತರೆ, ನಿಜ ಅಲ್ವೇ? ಬರೀ ಗಿಲ್ಲಿ ನಟ ಅವ್ರಿಗೆ ಅಷ್ಟೇ ಇದು ಸಂಬಂಧಪಟ್ಟಿಲ್ಲ. ಸುಮಾರು ಜನ ಏನಾರ ಒಂದು ಸಾಧನೆ ಮಾಡಕಂತ ಹೋಗಿರ್ತಾರಲ್ಲ, ಅವ್ರೆಲ್ರಿಗೂ ಈ ಒಂದು ಮಾತುಗಳು ಕೇಳಿ ಬಂದಿರ್ತಾವು. ನನಗೂ ಕೂಡ ಬಂದಿದ್ದಾವು ಬಿಡಿ.
ಈ ನನ್ನ ಮಗ ಏನ್ ಮಾಡ್ತಾನೆ ವಿಡಿಯೋಗಳನ್ನ. ನಾನು ಮನೇಲಿ ಕೆಲವೊಂದು ಶಾರ್ಟ್ ಮೂವೀಸ್ ಮಾಡ್ತಿದ್ದೆ ಮೊದ್ಲಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ. ಅವಾಗ ಅದನ್ನ ನೋಡಿ ಕೆಲವರು ಅನ್ನೋರು, ಈ ನನ್ನ ಮಗ ಆಕ್ಟಿಂಗ್ ಬರುತ್ತಾ, ಈ ನನ್ನ ಮಗ ಏನು ಇವನೇನ್ ಗುರು ಹಿಂಗ್ ಮಾಡ್ತಾನೆ ಅಂತೆಲ್ಲ ಆಡ್ಕೊಂಡದ್ದು ಉಂಟು. ಆದ್ರೆ ಈಗ ಈಗ ಯಾವಾಗ ನಾನೊಂದು 17 ಸೀರಿಯಲ್ ಮಾಡಿದೆ, ಅವಾಗ ಅಂದ್ಕೊಂಡ್ರು ಪರವಾಗಿಲ್ಲ ಗುರು ಏನೋ ಮಾಡ್ತಾನೆ ಅಂತ. ಇದೇ ತರನೇ ಎಲ್ಲ ಕಡೆನೂ ಇರುತ್ತೆ. ನಮ್ ಜೀವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ನಮ್ಮನ್ನ ತೆಗಳರಿರ್ಬೇಕು, ಹೊಗಳರಿರ್ಬಾರ್ದು. ಹೊಗಳರ್ ಯಾವತ್ತಿದ್ರು ನಮ್ಮ ಒಂದು ಶ್ರೇಯಸ್ನ ಬಯಸಲ್ಲ. ತೆಗಳೋರ್ ಇರ್ತಾರಲ್ಲ, ತೆಗಳೋರಿಂದಲೇ ನಾವೇನಾರ ಒಂದು ಸಾಧನೆ ಮಾಡಕ್ಕಾಗೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಂದ್ರೆ ಸಕ್ಸಸ್ ಹಿಂದೆ ನಾವ್ ಯಾವತ್ತೂ ಓಡಾಗಬಾರ್ದು, ಸಕ್ಸಸ್ಸೇ ನಾವ್ ಹಿಂದೆ ಓಡ್ ಬರ್ಬೇಕು ಅನ್ನೋ ರೀತಿ ನಮ್ಮ ಗಿಲ್ಲಿ ನಟ ಅವರು ಈಗ ಅವ್ರ ಸಕ್ಸಸ್ ಇಂದ ಓಡೋಗಿಲ್ಲ, ಸಕ್ಸಸ್ಸೇ ಅವ್ರ ಬೆನ್ನಿಂದೆ ಹುಡ್ಕೊಂಡು ಬರ್ತಾ ಇದೆ ಅಂದ್ರೆ ಯೋಚನೆ ಮಾಡಿ ಅವರು ಎಷ್ಟು ಕಷ್ಟಪಟ್ಟಿರ್ಬೇಕು ಈ ಒಂದು ಸಕ್ಸಸ್ನ ಕಾಣೋದಿಕ್ಕೆ. ಇದೆಲ್ಲ ಕಾರಣ ಆಗಿದ್ದು ಯಾವ್ದ್ರಿಂದ? ಎಲ್ಲ ನಮ್ಮ ಬಿಗ್ ಬಾಸ್ ಇಂದ. ಈ ಬಿಗ್ ಬಾಸ್ಗೆ ಗಿಲ್ಲಿ ನಟ ಅವರು ಬರ್ದೇ ಇದ್ದಿದ್ರೆ ನಿಜವಾಗ್ಲು ಗಿಲ್ಲಿ ನಟ ಅವರು ಕೆಲವೊಂದು ಶೋಗಳು ಮಾಡ್ಕೊಂಡೇ ಇರ್ಬೇಕಾಗಿತ್ತು. ಆದರೆ ಈಗ ಗಿಲ್ಲಿ ನಟ ಅವರು ಲೆವೆಲ್ಲೇ ಬೇರೆ. ಯಾಕೆ ಹೇಳಿ? ಗಿಲ್ಲಿ ನಟ ಅವರು ಈಗ ಒಂದು ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ. ಈ ಒಂದು ಸಿನಿಮಾಗೆ KVN ಪ್ರೊಡಕ್ಷನ್ ಅವರು ಸಾಥ್ ಕೊಟ್ಟಿದ್ದಾರೆ. ನೀನು ಮಾಡು, ನಾವಿರ್ತೀವಿ ಹಿಂದ್ಗಡೆ, ಏನ್ ಬೇಕೋ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಒಂದು ಸಾಥ್ ಕೊಟ್ಟಿದ್ದಾರಲ್ಲ KVN ಪ್ರೊಡಕ್ಷನ್ ಅವರು. ಇದಕ್ಕಿಂತ ಒಂದು ಸಪೋರ್ಟ್ ಬೇಕೇನ್ರಿ? ನಾನು ಎಲ್ಲಾ ಕಡೆ ಹೋದಲ್ಲೆಲ್ಲ ಗಿಲ್ಲಿ ನಟ ಅವರಿಗೆ ಒಂದು ಸಾಂಗ್ ಹಾಕ್ತಿದ್ರು, ಮಳವಳ್ಳಿ ಮದ್ದೂರಲ್ಲಿ ಹವಾ ಮಡಗಿವ್ನಿ ಅಂತ. ಈಗ ಹೇಳ್ತೇನೆ ಕೇಳಿ, ನಮ್ಮ ಗಿಲ್ಲಿ ನಟ ಅವರು ಮಳವಳ್ಳಿ ಮದ್ದೂರಲ್ಲ, ಇಡೀ ಕರ್ನಾಟಕದಲ್ಲೇ ಇನ್ನು ಮುಂದೆ ಒಂದು ಹವಾ ಕ್ರಿಯೇಟ್ ಮಾಡಕ್ ಹೋಗ್ತಾ ಇದ್ದಾರೆ. ಅದು ಎಲ್ಲ ಯಾರಿಂದ ಸಾಧ್ಯ ಆಗಿದ್ದು? ಎಲ್ಲ ನೀವು ಕೊಟ್ಟ ಒಂದು ಸಪೋರ್ಟ್ ಇಂದ, ನೀವು ನಮ್ಮ ಗಿಲ್ಲಿ ನಟ ಅವರನ್ನ ಈ ಒಂದು ಹಂತಕ್ಕೆ ತಂದು ನಿಲ್ಸಿರೋದ್ರಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲು ಇಂತಹ ಒಂದು ಅದೃಷ್ಟ ಮತ್ತೆ ಯಾರಿಗೂ ಬರಲ್ಲ ಕಣ್ರಿ. ಮನುಷ್ಯನಿಗೆ ಒಂದೇ ಒಂದ್ಸರಿ ಸಿಗೋದು ಚಾನ್ಸು. ಒಂದು ಸರಿ ಸಿಕ್ಕರ ಚಾನ್ಸ್ನ ನಾವೇನಾದ್ರೂ ತಳ್ಳಿಬಿಟ್ರೆ ಇನ್ನೊಂದ್ ಸರಿ ಅಂದ್ರೆ 2ನೇ ಸರಿ ಆ ಚಾನ್ಸ್ ಸಿಗಲ್ಲ. ಅದಕ್ಕೆ ಹೇಳೋದು, ಸಿಕ್ಕಿರೋ ಒಂದು ಫಸ್ಟ್ ಚಾನ್ಸ್ ಅಲ್ಲೇ ಹೊಡಿಬೇಕು ಅಂತ. ಅಂದ್ರೆ ಹೊಡಿಬೇಕಂದ್ರೆ ಆ ರೀತಿ ಅಲ್ಲ, ಏನಾರ ಆಗ್ಲಿ ಮುಂದ್ ನುಗ್ಬೇಕಂತೇಳಿ ನುಗ್ಬಿಡ್ಬೇಕಷ್ಟೇ. ಇರು ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ, ಇನ್ನೊಂದ್ ಸ್ವಲ್ಪ ಏನೋ ಕಲ್ತ್ಕೊಂಡು ಇನ್ನೊಂದ್ ಚಾನ್ಸ್ ಸಿಗ್ಲಿ ಅಂತ ನಾವೇನಾದ್ರೂ ಕಾದ್ಕೊಂಡು ಮನೇಲಿ ಕೂತ್ಕೊಂಡ್ರೆ, ನಾ ಮಾಪ್ದಣ್ಣ ಹೇಳ್ತೀನಿ ಕೇಳ್ರಿ, ಆ ತರ ಚಾನ್ಸ್ ಮತ್ತೆ ಸಿಗಲ್ಲ. ಅದಕ್ಕೆ ಹೇಳೋದು, ಕಳೆದು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಈಗೇನ್ ನಡೀತಾ ಇದೆ, ಈಗೇನ್ ಸಿಕ್ಕಿದೆ ಚಾನ್ಸ್, ಆ ಚಾನ್ಸ್ನ ನಾವು ಯಾವತ್ತು ಸದುಪಯೋಗ ಪಡ್ಸ್ಕೊಂತೀವಿ, ಆವಾಗ ನಮ್ಮ ಜೀವನದಲ್ಲಿ ನಾವು ಯಶಸ್ಸು ಕಾಣ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಂತೀರ ಸ್ನೇಹಿತರೆ? ನಿಜ ಅಲ್ವೇ? ನೀವು ಕೂಡ ನಿಮ್ಮ ಒಂದು ಲೈಫಲ್ಲಿ ಫಸ್ಟಿಗೆ ಸಿಕ್ಕಿರೋ ಚಾನ್ಸ್ನ ಬಿಟ್ಬಿಟ್ಟು 2ನೇ ಚಾನ್ಸ್ಗೆ ನೀವು ಏನಾದರೂ ವೇಟ್ ಮಾಡಿ, ಸಾಧ್ಯನೇ ಇಲ್ಲ. ಅದಕ್ಕೆ ನೀವು ಇನ್ನೂ 1 ವರ್ಷ 2 ವರ್ಷ ಕಷ್ಟ ಪಡಬೇಕಾಗುತ್ತೆ. ಅದೇ ಸಿಕ್ಕಿರೋ ಮೊದಲನೇ ಚಾನ್ಸ್ ಅಲ್ಲಿ ಏನೇ ಆಗ್ಲಿ ನಾನು ಏನೋ ಒಂದು ಮಾಡಿ ನಾನು ಒಂದು ತೋರಿಸ್ತೇನೆ ಅಂತ ಹೋದ್ರೆ ಗ್ಯಾರಂಟಿ ಆ ಒಂದು ಚಾನ್ಸ್ ಅಲ್ಲಿ ನೀವು ಸಕ್ಸಸ್ ಕಾಣ್ತೀರಿ. ಬರೀ ಇದೊಂದೇ ಅಲ್ಲ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮೇ ತಗೊಳ್ಳಿ, ನೀವು ಏನೇ ಆಗ್ಲಿ ಫಸ್ಟ್ ಚಾನ್ಸ್ ಅಲ್ಲೇ ಎಫರ್ಟ್ ಹಾಕಿ ನೀವು ಆ ಎಕ್ಸಾಮ್ನ ಬರಿಬೇಕು. ಇರಪ್ಪ ಇದೊಂದು ವರ್ಷ ಇನ್ನೊಂದ್ಸರಿ ನಾವು ಇನ್ನೂ ಚೆನ್ನಾಗಿ ಓದೋಣ, ನೆಕ್ಸ್ಟ್ ಇನ್ನೊಂದ್ಸರಿ ಕರೆದಾಗೆ ನಾವು ಟ್ರೈ ಮಾಡೋಣ ಅಂತ ಹೋದ್ರೆ ನಮ್ಮ ನಾಣಿ ಸಿಗಲ್ಲ. ನಾವೆಲ್ಲ ಚಾನ್ಸ್ಗಳನ್ನ ಕಳ್ಕೊಂಡು ಹಿಂಗ ಆಗ್ಬಿಟ್ಟಿದೀವಿ. ಅದಕ್ಕೆ ಹೇಳೋದು, ಸಿಕ್ಕಿರೋ ಚಾನ್ಸ್ನ ಯಾವತ್ತೂ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಹಾಗೇನೆ ನಮ್ಮ ಗಿಲ್ಲಿ ನಟ ಅವ್ರಿಗೆ ಇಷ್ಟು ದಿನ ಎಲ್ಲ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ಕೊಂಡ್ಬಂದು ಎಲ್ಲ ಕಡೆ, ಅಂದ್ರೆ ಮೊದ್ಲಿಗೆಲ್ಲ ಅವ್ರು ಶಾರ್ಟ್ ಮೂವೀಸ್ ಮಾಡ್ಬೇಕಾದ್ರೆ ಇವನ್ ಯಾವನ್ ಗುರು, ಇವನೇನ್ ಮೆಂಟ್ಲ ಅಂತ ಅಂದರು ಉಂಟು, ಎದುರಿಗೆ ಅಂದಿರ್ಬೋದು, ಆದ್ರೆ ಬ್ಯಾಕ್ ಸೈಡ್ ಅಂದಿರ್ತಾರೆ. ನಾನು ಹೇಳ್ತೀನಿ ಕೇಳಿ, ಬ್ಯಾಕ್ ಸೈಡ್ ಮಾತಾಡ್ಕೊಂಡಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ಕೊಂಡಿರಲ್ಲ. ಈಗ ಗಿಲ್ಲಿ ನಟ ಅವರು ಹೀರೋ ಆದ್ಮೇಲೆ ನೋಡಿ ಅವ್ರು ಮಾತಾಡೋ ರೇಂಜೇ ಬೇರೆ ಇರುತ್ತೆ. ಹಾಗೇನೆ ಅವರೇ ಕೂಡ ಪ್ರಚಾರ ಮಾಡಕ್ ಹೋಗ್ತಾರೆ. ಯಾರು ಅಂದು
ಆ ದಿನದಂದು ಯಾರು ನಿಂದಿಸಿರ್ತಾರೋ ಇಂದು ಅವರೇ ನಮ್ಮ ಗಿಲ್ಲಿ ನಟ ಅವರಿಗೆ ಪ್ರಚಾರ ಮಾಡಕ್ ಹೋಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಕ್ಸಸ್ ಕಂಡ್ರೆ ಎಲ್ರು ನಮ್ಮ ಹಿಂದೆ ಬರ್ತಾರೆ, ಸಕ್ಸಸ್ ಕಾಣ್ಲಿಲ್ಲ ಅಂದ್ರೆ ಯಾವೊಬ್ಬನೂ ಬರಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ಕೂಡ ಅಷ್ಟೇನೆ, ನಿಮ್ಮ ಲೈಫಲ್ಲಿ ಏನ್ ಅನ್ಕೊಂತೀರೋ ಅದನ್ನ ಮಾಡೇ ಬಿಡಿ. ಸೆಕೆಂಡ್ ಚಾನ್ಸ್ ಅಂತ ಯಾವತ್ತೂ ಹೋಗ್ಬೇಡಿ ಅಂತ ಹೇಳ್ತಾ, ನಮ್ಮ ಗಿಲ್ಲಿ ನಟ ಅವರಿಗೆ ಈ ಒಂದು ಚಾನ್ಸ್ ಸಿಕ್ಕಿದೆ. ಅವರು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ, ಅವರೊಬ್ಬ ಮಾಸ್ ಹೀರೋ ಹಾಗೆ, ಕಾಮಿಡಿ ಹೀರೋ ಆಗಲಿ, ಎಲ್ಲಾ ಥರನೂ ಆಗಲಿ. ಹಾಗೆ ನಾನು ಕೂಡ ಗಿಲ್ಲಿ ನಟ ಅವರ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ನೋಡೋಣ, ಆ ನಮ್ಮ ರಾಯರು, ನಮ್ಮ ಗುರು ರಾಯರು ಅಂತ ಅವಕಾಶನ ಕೊಟ್ಟೇ ಕೊಡ್ತಾರೆ. ಅಂದ್ರೆ ಅದಕ್ಕೂ ಕೂಡ ಕಾಯಬೇಕು. ಯಾಕೆ ಹೇಳ್ತೀನಿ ಅಂದ್ರೆ, ಆ ಒಂದು ಚಾನ್ಸ್ ಸಿಗೋವರೆಗೂ ನಮ್ಮ ಒಂದು ಎಫರ್ಟ್ ಬಿಡಬಾರ್ದು, ಪ್ರಯತ್ನ ಪಡಲೇಬೇಕು. ಮರಳಿ ಪ್ರಯತ್ನವ ಮಾಡು ಅಂತ ಹೇಳ್ತಾರಲ್ಲ, ಹಂಗೆ ನಾವು ನಮ್ಮ ಪ್ರಯತ್ನ ಮಾಡ್ತಾ ಇರಬೇಕು, ಮುನ್ನುಗ್ತಾ ಇರಬೇಕು. 10,000 ಅಂದ್ಕೊಳ್ಳಿ, ಕಾಮೆಂಟ್ ಮಾಡೋರು 1000 ಕಾಮೆಂಟ್ ಮಾಡ್ಕೊಳ್ಳಿ, ನಮ್ಮ ಒಂದು ಕೆಲಸನ, ನಮ್ಮ ಒಂದು ಕಾಯಕನ ಬಿಡಬಾರ್ದು. ಏನಂತೀರ ಸ್ನೇಹಿತರೆ? ನಿಜ ಅಲ್ವೇ? ನೀವೆಲ್ಲ ಏನಿದಿರಿ ನಮ್ಮ ವಿಡಿಯೋಸ್ಗಳೆಲ್ಲ ನೋಡಿ ಏನೇನು ಸಪೋರ್ಟ್ ಮಾಡ್ತಾ ಇದ್ದೀರಾ, ನೀವೆಲ್ಲ ಹೀಗೆ ಸಪೋರ್ಟ್ ಮಾಡ್ಕೊಂತ ಹೋಗಿ. ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಅಂದ್ರೆ ಪಬ್ಲಿಕ್ ರಿವ್ಯೂಸ್ ಎಲ್ಲ ಮಾಡ್ತೀನಿ. ಆ ಒಂದು ವಿಡಿಯೋಸ್ಗಳಿಗೆ ನಿಮ್ಮೆಲ್ಲ ಒಂದು ಸಪೋರ್ಟ್ ಬೇಕು ಅಂತ ಕೇಳ್ಕೊಂತ, ನಮ್ಮ ಗಿಲ್ಲಿ ನಟ ಅವರು ಮೊದಲನೇ ಬಾರಿ ಹೀರೋ ಆಗಿ ಅಭಿನಯಿಸುತ್ತಿರೋ ಸಿನಿಮಾಗೆ ನಮ್ಮ ಗುರು ರಾಯರ ಆಶೀರ್ವಾದ ಇರಲಿ. ಹಾಗೇನೆ ಆ ಒಂದು ಸಿನಿಮಾ ಅಭೂತಪೂರ್ವ ಯಶಸ್ಸು ಕಾಣ್ಲಿ. ಆದಷ್ಟು ಬೇಗ ನಾವು ಆ ಸಿನಿಮಾಗೆ ಕಾಯ್ತಾ ಇರ್ತೀವಿ. ಗಿಲ್ಲಿ ನಟ ಅವರೇ, ನಾನು ಇವತ್ತು ಹೇಳ್ತೀನಿ ಕೇಳಿ. ಕೆಲವರು ನನಗೆ ಹೇಳ್ತಾರೆ, ಏನು ಬರೀ ಗಿಲ್ಲಿವೇ ವಿಡಿಯೋ ಮಾಡ್ತೀಯಾ, ಬೇರೆ ವಿಡಿಯೋ ಮಾಡೋಕ್ಕಾಗಲ್ವಾ ಅಂತ. ಅದಕ್ಕೆ ನಾನು ಪಬ್ಲಿಕ್ ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಂಡ್ ಬರ್ತೀನಿ, ಬಟ್ ಆ ಒಂದು ವಿಡಿಯೋಗಳಿಗೆ ಒಂದು ಕಮೆಂಟ್ ಕೂಡ ಬರಲ್ಲ. ಅದೇ ಗಿಲ್ಲಿ ನಟ ಅವರ ವಿಡಿಯೋ ಮಾಡಿದ್ರೆ, ಅಲ್ಲೋ ನಿನಗೆ ಮತ್ತೆ ಬೇರೆ ಯಾವ ವಿಡಿಯೋ ಮಾಡಕ್ ಬರಲ್ವಾ, ಗಿಲ್ಲಿ ವಿಡಿಯೋನೇ ಮಾಡ್ತೀಯಲ್ಲೋ ಅಂತ ಕೇಳ್ತಾರಲ್ಲ. ನಾನು ಆ ವಿಡಿಯೋಗಳು ಮಾಡ್ತೀನಲ್ವಾ, ಅದಕ್ಕೊಂದು ಕಾಮೆಂಟ್ ಹಾಕೋದು ಬೇಡವಾ? ಓಕೆ, ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಒಟ್ಟು ನೋಡ್ತಾರಲ್ವಾ, ಅದು ನನಗೆ ಖುಷಿ. ಯಾಕಂದ್ರೆ ಇವತ್ತು ಜಸ್ಟ್ ವಿಡಿಯೋ ನೋಡ್ತಾರೆ, ಮುಂದಿನ ದಿನಗಳಲ್ಲಿ ವಿಡಿಯೋ ಶೇರ್ ಮಾಡ್ತಾರೆ, ಆಮೇಲೆ ಮುಂದಿನ ದಿನಗಳಲ್ಲಿ ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಮುಂದಿನ ದಿನಗಳಲ್ಲಿ ಲೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಮನುಷ್ಯನ ಒಂದು ಸಹಜ ಗುಣ ಅದೇ. ಫಸ್ಟಿಗೆ ಏನಾರ ಒಂದು ನೋಡಿದಾಗ ಸುಮ್ಮನೆ ನೋಡಿ ಸ್ಕ್ರಾಲ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದ್ಸರಿ ಏನಾರ ವಿಡಿಯೋ ನೋಡಕ್ ಹೋದಾಗ ಮತ್ತೆ ನಮ್ಮ ವಿಡಿಯೋ ಬಂತು ಅನ್ಕೊಳ್ಳಿ, ಇವನೇನೋ ಮಾಡ್ತಾನೆ ನೋಡೋಣ ಅಂತ ಒಂದು ಲೈಕ್ ಕೊಡ್ತೀವಿ. ಮತ್ತೆ ಇನ್ನೊಂದ್ಸರಿ ಯಾವಾಗಾರ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ, ಇವನೇನೋ ಚೆನ್ನಾಗಿ ಮಾಡ್ತಾನೆ ಇರಪ್ಪ ಅಂತೇಳಿ ಒಂದು ಕಮೆಂಟ್ ಮಾಡ್ತೀವಿ. ಇದೇ ರೀತಿ ಮತ್ತೆ ವಿಡಿಯೋ ನೋಡಕ್ ಹೋದಾಗ, ಮತ್ತೆ ಏನಾರ ನಮ್ಮ ವಿಡಿಯೋ ಬಂದಾಗ, ಇವನೇನೋ ಪಾಪ ಬಹಳ ಕಷ್ಟ ಪಡ್ತಾನೆ, ಒಂದು ಸಬ್ಸ್ಕ್ರೈಬ್ ಮಾಡ್ಬಿಡೋಣ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ತೀವಿ. ಮನುಷ್ಯನ ಸಹಜ ಗುಣ ಇದೆ. ಯಾಕಂದ್ರೆ ಯಾರಾಗ್ಲಿ ಫಸ್ಟ್ ಟೈಮ್ಗೆ ಇಷ್ಟ ಆಗಲ್ಲ. ಪದೇ ನಮ್ಮ ವಿಡಿಯೋಸ್ಗಳು ನೋಡಿದಾಗ, ನಾವಷ್ಟೇ ಅಲ್ಲ, ಬೇರೆ ವಿಡಿಯೋಸ್ಗಳು ನಾವು ನೋಡ್ಬೇಕಾದ್ರೆ ಅಷ್ಟೇನೆ, ಫಸ್ಟ್ ಟೈಮ್ಗೆ ನಮ್ಗೆ ಅವ್ರು ಇಷ್ಟ ಆಗಲ್ಲ. ಏನೋ ಮಾಡ್ತಾನೆ, ಏನೋ ಚೆನ್ನಾಗಿ ಮಾಡ್ತಾನೆ ಅಂತೇಳಿ ನೆಕ್ಸ್ಟ್ ನಾವೇ ಅವರಿಗೆ ಲೈಕ್ ಕೊಡ್ತೀವಿ, ಕಮೆಂಟ್ ಮಾಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂತೀವಿ, ಫಾಲೋ ಮಾಡ್ತೀವಿ. ಅದೇ ರೀತಿ ನೀವು ಕೂಡ ಮಾಡ್ತೀರಂತ ನಾನು ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಪಳಾರ್ಗಿಲ್ಲಿ, ಜೈ ಕರ್ನಾಟಕ, ಧನ್ಯವಾದಗಳು.